ಅದನ್ನ ಈಗ ಹೆಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಪ್ಪ ವಿಡಿಯೋ ಸ್ಟಾರ್ಟಿಂಗಲ್ಲೇ ಏನೋ ತೋರಿಸ್ತಾ ಇದ್ದಾಳೆ ಟ್ರಾಫಿಕ್ನ. ಹಸ್ಬೆಂಡ್ ನೋಡಿದರೆ ಬೈಕಲ್ಲಿ ಬರ್ತಾ ಇದ್ದಾರೆ, ನಾವು ನೋಡಿದರೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಒಂದೇನೋ ಗಿಫ್ಟ್ ತೊಗೊಳಕ್ಕಿತ್ತು, ಆಮೇಲೆ ಸ್ವಲ್ಪ ಕೆಲಸ ಇತ್ತು, ವಿಜಯನಗರಕ್ಕೆ ಅಂತ ಬಂದಿದ್ವಿ. ಇದ್ದಕ್ಕಿದ್ದಂಗೆಲ್ಲ ಜೋರು ಮಳೆ ಶುರುವಾಯಿತು. ಸೊ ಅದಕ್ಕೆ ನಮ್ಮನ್ನು ಆಟೋ ಹೊತ್ತಿಸ್ಬಿಟ್ಟು ಪಾಪ ಅವರು ಬೈಕಲ್ಲಿ ಬರ್ತಾ ಇದ್ದಾರೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಹೊಸ ಕ್ಯಾಟ್ರಿಂಗ್ ಬಿಸ್ನೆಸ್ ಶುರುವಾಗಿದೆ. ಮುಂದೆ ಹೇಳ್ತೀನಿ ನಾನು ಏನು ಅದು ಅಂತ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀರಾ ಭಾಗ್ಯ ಅವರವರು. ಮತ್ತು ಇಲ್ಲಿ ಕೈ ಆಡಿಸ್ತಾ ಇರೋದು ಭಾಗ್ಯ ಅವರ ಅತ್ತಿಗೆ. ಅವರನ್ನು ತೋರಿಸ್ತೀನಿ ವಿಡಿಯೋದಲ್ಲಿ, ನೋಡ್ತಾ ಇರಿ ಹಾಗೇ. ಸೊ ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ, ಒಂದೇ ಒಂದು ಲೈಕ್ ಮಾಡಿ. ಲೈಕ್ ಕೂಡ ಮಾಡ್ತೀರಾ ಕೆಲವರು, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸೆಟಪ್ ಆಗಿದೆ. ಅಕ್ಕಿ ವಾಶ್ ಮಾಡಿಟ್ಟಿದ್ದಾರೆ ಆಲ್ರೆಡಿ. ಒಗ್ಗರಣೆಗೆ ಹಾಕಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಫುಲ್ ಜೋರಾಗಿ ನಡೀತಿದೆ ಅಂತಲೇ ಹೇಳ್ಬೋದು ಪ್ರಿಪ್ರೇಷನ್ಸ್ ಎಲ್ಲ. ನೋಡ್ತಾ ಇರ್ಬೋದು ವೆದರ್ ಎಷ್ಟು ಕೂಲಾಗಿದೆ. ಈ ಥರ ಪರಿಸರದಲ್ಲಿ ಕುತ್ಕೊಂಡು ಆಚೆ ಕುತ್ಕೊಂಡು ಅಡುಗೆ ಮಾಡೋ ಸುಖನೇ ಬೇರೆ ಅಲ್ವಾ. ಮನೆಯಲ್ಲೇ ಮುರತು ಮಾಡಿ ಮಾಡಿ ಬೇಜಾರಾಗಿರೋರು ಈ ಥರ ಒಂದು ಸತಿ ಏನಾದರೂ ಸ್ಪೇಸ್ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು. ಫುಲ್ ಅಡುಗೆನಲ್ಲಿ ಬ್ಯುಸಿ ಆಗಿದ್ದಾರೆ ಭಾಗ್ಯ ಅವರ ಅತ್ತಿಗೆ ಅವರು. ಸೊ ಒಗ್ಗರಣೆ ಆಗ್ತಿದ್ದ ಅಂಕಲೇ ನೀರು ಬಿಸಿಗಿಟ್ಕೊಂಡು ಇವಾಗ ನೀರು ಹಾಕೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ. ನಾನಿಲ್ಲಿ ಯಾವುದೇ ರೀತಿಯಾದ ರೆಸಿಪಿ ಶೇರ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ವ್ಲಾಗ್ ಚಾನಲ್ ಆಗಿರೋದ್ರಿಂದ ರೆಸಿಪಿನ ಶೇರ್ ಮಾಡೋಕ್ಕೆ ಆಗಲ್ಲ. ನಿಮ್ಗೇನಾದರೂ ಬೇಕು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ರೆಸಿಪಿ ಅಂತ ಅಂದರೆ ಡೆಫಿನೆಟಾಗಿ ನೀವು ನನಗೆ ಮೆಸೇಜ್ ಮಾಡಿದರೆ ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಇಲ್ಲಿ ಆಲ್ಮೋಸ್ಟ್ ಒಂದು 30-40 ಜನಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಸೇರಿಕೊಂಡು ಮಾಡೋ ಖುಷಿನೇ ಬೇರೆ ಅಲ್ವಾ. ಸೊ ಏನಕ್ಕೆ ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಅವಾಗ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರಿ, ಸಪೋರ್ಟ್ ಮಾಡ್ತಾ ಇರಿ. ತೆಳ್ಳು ಕಲ್ಸಿದ್ದೀರಾ? ತೆಳ್ಳಗೆ ಆಗಿರೋದು, ಅದು ಕಲ್ಸಿದೆಲ್ಲ ಗಟ್ಟಿಯಾಗಿ ಕಲ್ಸಿದ್ದಾರೆ. ನನ್ಗನ್ಸುತ್ತೆ ನೀವು ಅದೇನೇ ತೀಡಿ ಪ್ರತಿಭಾ ತೀಡ್ ಮಾಡಿ. ನಾನು ಮಾಡಿರೋ ಇದು ಮೆಥಡ್ಸ್ ಇರಲಿಲ್ಲ, ಅದನ್ನ ಸೊ ನೋಡ್ತಾ ಇದ್ದೀರಲ್ಲ, ಫುಲ್ ಸೆಟಪ್ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲೇ ಆಚೆನೆ ಭಾಗ್ಯ ಅವರು. ಸೊ ಇವರು ಭಾಗ್ಯ ಅವ್ರ ಅತ್ತಿಗೆ. ಸೊ ಭಾಗ್ಯ ಅವರು ಫುಲ್ ಡ್ಯೂಟಿ ಮೇಲೆ. ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಕೇಟ್ರಿಂಗ್ ಆದ್ರೂ ಶುರು ಮಾಡ್ಕೊಂಬಿಡೋಣ ಭಾಗ್ಯ ಅಂತ ಹೇಳ್ತಾ. ಸೊ ಬಿರಿಯಾನಿಗೆ ಕಾಯಿಸಿಟ್ಕೊಂಡಿರೋ ನೀರೆಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಅಳತೆ ಮಾಡಿ ಹಾಕೋತಾ ಇದ್ದಾರೆ. ಸೊ ಇಲ್ಲಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ, ಬಿಕಾಸ್ ಎಲ್ಲರೂ ಸೇರಿನೇ ಮಾಡಿದರೆ ಒಂಥರ ಖುಷಿ ಅಲ್ವಾ. ನಮ್ಮದೇನಾದರೂ ಕೆಲಸ ಇದ್ದಾಗ ಅವರು ಕೂಡ ಹೆಲ್ಪ್ ಮಾಡ್ತಾರೆ, ಅವ್ರ ಕೆಲಸ ಇದ್ದಾಗ ನಾವು ಕೂಡ ಹೆಲ್ಪ್ ಮಾಡ್ತೀವಿ. ನಾನು ಅವಾಗೇ ಹೇಳ್ದಂಗೆ ನನಗೆ ಏನಾದರೂ ಒಂದು ಮಾಡಬೇಕು ಅಂತ ತುಂಬಾ ಆಸೆ. ಅದೇನೋ ಗೊತ್ತಿಲ್ಲ, ಒಂಥರ ಬಿಸ್ನೆಸ್ ಆಗಿರ್ಬೋದು ಅಥವಾ ಒಟ್ಟಿನಲ್ಲಿ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅನ್ನೋದು ಯಾವಾಗೂ ಒಂಥರ ಕಾಡ್ತಾನೆ ಇರುತ್ತೆ.
ಎಸ್ಪೆಷಲಿ ಕುಕ್ಕಿಂಗಲ್ಲಿ ಭಾಗ್ಯ ಅವರಿಗೂ ಸೇಮ್ ಇಂಟ್ರೆಸ್ಟ್ ಇದೆ. ನಾವು ಮಾತಾಡ್ತಾನೆ ಇರ್ತೀವಿ, ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಮಾತಾಡ್ತಾನೆ ಇರ್ತೀವಿ. ಯಾವುದಾದ್ರೂ ಹೋಟೆಲ್ ಹಾಕೊಂಡ್ವಾ ಅಥವಾ ರೋಡ್ ಸೈಡಲ್ಲಿ ಯಾವುದಾದ್ರೂ ಪಡ್ಡು ಸ್ಟಾಲ್ ಆಗಿರ್ಬೋದು, ರೊಟ್ಟಿ ಅಂಗಡಿ ಆ ಥರ ಏನಾದರೂ ಹಾಕೊಂಡ್ವಾ ಅಂತ ಮಾತಾಡ್ತಾ ಇರ್ತೀವಿ. ಅದೇನೋ ಒಂಥರ ನಂಗೆ ತುಂಬಾ ಇಷ್ಟ. ನಮ್ಮನೇಲಿ ಬೈತಾ ಇರ್ತಾರೆ, ಅದೆಲ್ಲ ಆಗೋ ಕೆಲಸನಾ ಅಂತಂದ್ಬಿಟ್ಟು. ಆಗದಿರೋ ಕೆಲಸ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಒಂದೊಂದ್ಸತಿ, ಬಟ್ ಅವ್ರು ಹೇಳೋದು ನಿಜ ಅಂತ ಅನಿಸ್ತಾ ಇರುತ್ತೆ. ಗೊತ್ತಿಲ್ಲ, ನೋಡೋಣ. ಏನಾದರೂ ಆ ಥರ ಮಾಡಬೇಕು ಅನ್ನೋದು ಮನೇಲಿ ಬರೆದಿದ್ರೆ ಡೆಫಿನೆಟಾಗಿ ಮಾಡ್ತೀನಿ, ಮಾಡಬೇಕು. ಏನಾದರೂ ಒಂಥರ ಆಸೆ ಇದೆ. ನನ್ನ ಹಸ್ಬೆಂಡ್ ಯಾವಾಗೂ ರೇಗಿಸ್ತಾ ಇರ್ತಾರೆ, ಅಮ್ಮ ಮನೇಲಿ ನೋಡಿಕೊಂಡು ಮೇಕಪ್ಪು ಮತ್ತು ಯೂಟ್ಯೂಬು ಸಾಕು, ಇರೋದನ್ನೇ ಮಾಡು ಮತ್ತೇನಕ್ಕೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಎಲ್ಲೇ ಹೋದರೂ ಒಂದು ಮಂಡಕ್ಕಿ ತಿನ್ನೋಕೆ ಹೋಗಲಿ, ಒಂದು ಮೆಣಸಿನ್ಕಾಯಿ ಬೋಂಡ ತಿನ್ನೋಕೆ ಹೋಗಲಿ, ಅಲ್ಲೆಲ್ಲ ಕೇಳೋದು. ನಾನು ಒಂದು ಟೀ ಕುಡಿಯೋಕೆ ಹೋದ್ರೂ ಫ್ರಾಂಚೈಸಿ ಎಲ್ಲಿ ತೊಗೊಂಡ್ರಿ, ಮತ್ತು ಹೆಂಗೆ ಶುರು ಮಾಡಿದ್ರಿ ಬಿಸ್ನೆಸ್ಸು, ಹೆಂಗೆ ನಡೀತಾ ಇದೆ, ರೆಂಟ್ ಎಷ್ಟು ಅಂತ ಅಷ್ಟು ಡೆಪ್ತಾಗಿ ನಾನು ವಿಚಾರಿಸ್ತಾ ಇರ್ತೀನಿ. ಬಿಕಾಸ್ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಸೊ ಮನೆಗೆ ಬಂದ್ವಿ, ಅವರು ಡೆಕೋರೇಷನ್ದೇನೋ ಮಾಡ್ತಾಯಿದ್ರು. ನನಗೆ ಒಂದೆರಡು ಐಟಮ್ ಮಾಡ್ಲಿಕ್ಕೆ ಹೇಳಿದರು. ನಾನು ಹೇಳಿದ್ನಲ್ಲ ಅವಾಗೆ ಆಚೆಯಿಂದ ಬರೋ ಅಷ್ಟೊತ್ತಿಗೆ ಒಂದಷ್ಟು ಎಲ್ಲ ಐಟಮ್ಸ್ ಮಾಡಿಬಿಟ್ಟಿದ್ರು. ಸ್ವೀಟು ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ, ಒಂದು ಸ್ವಲ್ಪ ಶೇಪ್ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಸೊ ಅದನ್ನು ಕಲಸಿಟ್ಟಿದ್ರು, ಅದು ಸ್ವಲ್ಪ ಅಳತೆ ಸರಿ ಹೋಗಿರಲಿಲ್ಲ. ಸೊ ಬಂದಮೇಲೆ ನಾನು ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾಯಿದ್ದೀನಿ ಅವರಿಗೆ. ಸೊ ಮುಂದೇನಾದರೂ ನಾವು ಕ್ಯಾಟ್ರಿಂಗ್ ಬಿಸ್ನೆಸ್ ಶುರು ಮಾಡಿದರೆ ಡೆಫಿನೆಟಾಗಿ ನಿಮಗೆಲ್ಲ ತಿಳಿಸ್ತೀವಿ. ನೀವೆಲ್ಲ ಖಂಡಿತ ನನಗೆ ಆರ್ಡರ್ ಕೊಡ್ತೀರಾ ಅಂತ ನಂಬಿಕೆ ಮೇಲೆ ಶುರು ಮಾಡ್ತೀನಿ, ಓಕೆನಾ? ಜೋಕ್ಸ್ ಅಪಾರ್ಟ್, ಲೈಕ್ ಆಸೆ ಕನ್ಸು ಕಾಣೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹಂಗಾಗಿ ನೋಡೋಣ, ಮುಂದೆ ಏನಾದರೂ ಮಾಡಿದರೆ ಡೆಫಿನೆಟಾಗಿ ನಿಮಗೆ ನಾನು ತಿಳಿಸ್ತೀನಿ. ಸೊ ಸ್ವೀಟ್ನ ಕೂಡ ರೆಡಿ ಮಾಡಿಕೊಂಡು ಆ ಕಡೆ ಟೊಮೊಟೊಕಾಯಿ ಚಟ್ನಿ ಅದಂತೂ ಸೂಪರಾಗಿರುತ್ತೆ. ಇವತ್ತು ರೊಟ್ಟಿ ಮಾಡಿಸ್ತಾ ಇದ್ದಾರೆ, ಹಾಗಾಗಿ ರೊಟ್ಟಿ ಜೊತೆಗೆ ಟೊಮೊಟೊಕಾಯಿ ಚಟ್ನಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ನಿಮಗೆ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಶೇರ್ ಮಾಡ್ತೀನಿ. ಇವಾಗ ಸ್ವೀಟೆಲ್ಲ ಪಾಕಕ್ಕೆ ಹಾಕಿದ ಮೇಲೆ ಎತ್ತಿಡ್ತಾ ಇದ್ದೀನಿ. ಸೊ ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ, ಓಕೆನಾ? ಈ ಕಡೆ ಭಾಗ್ಯವರು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮನೇಲಿ ಹೇಗೆ ಡೆಕೋರೇಷನ್ ಮಾಡ್ಬೋದು ಅಂತ ನಿಮಗೊಂದು ಐಡಿಯಾ ಕೂಡ ಸಿಗುತ್ತೆ. ಇಷ್ಟು ಡೆಕೋರೇಷನ್ಗೆ ಕಡಿಮೆ ಅಂದರೂ 6,000 7,000 ಕೇಳ್ತಾರೆ. ಸೊ ಒಂದಷ್ಟು ಒನ್ಸ್ ಇನ್ವೆಸ್ಟ್ಮೆಂಟ್ ಅಂತ ನಾವೇನಾದರೂ ಈ ಬಲೂನ್ ಬ್ಲೋಯಿಂಗ್ ಮಷಿನ್ ಆಗಿರ್ಬೋದು, ಈ ಥರ ಎಲ್ಲಾರು ತೊಗೊಂಡು ಇಟ್ಕೊಂಡ್ರೆ ನಾವೇ ಆರಾಮಾಗಿ ಮಾಡ್ಬೋದು. ಮಧ್ಯೆ ಏನಿದೆ ನೋಡಿ, ಅದು ಪ್ಲಾಸ್ಟಿಕ್ದು ಏನೋ ಇದ್ರ ಥರ ಕೊಟ್ಟಿದ್ದಾರೆ, ಅದಕ್ಕೆ ಬಲೂನ್ ಊದಿರೋದನ್ನೆಲ್ಲ ಜಾಯಿನ್ ಮಾಡಿ ಇವಾಗ ತೋರಿಸ್ತಾರೆ ನೋಡಿ, ಎಷ್ಟು ಈಸಿಯಾಗಿ ಆಗೋಗುತ್ತೆ ಅಂತ. ಕೆಳಗಡೆ ಒಂದು ಪೀಸ್ ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ, ನಿಮ್ಗೊಂದು ಐಡಿಯಾ ಸಿಗ್ತಾ ಇರ್ಬೋದು ನೋಡ್ತಾ ಇದ್ರೆ. ನೋಡಿ, ಎಲ್ಲ ಬಲೂನ್ನ ಎಲ್ಲ ಅಲ್ಲೆಲ್ಲೇ ಸ್ಪೇಸ್ ಕೊಟ್ಟಿರ್ತಾರೆ, ಜಸ್ಟು ಅದನ್ನು ಊದಿರೋದನ್ನು ಅದಕ್ಕೆ ಅಟ್ಯಾಚ್ ಮಾಡೋದಷ್ಟೇ. ಈ ಥರ ಎಷ್ಟು ಬಲೂನ್ಸ್ ಬೇಕು ಅಂತ ನಮಗೆ 5 ಬಲೂನ್ ಹಾಕಿದ್ದಾರೆ ಇಲ್ಲಿ ಮಾಡಿಕೊಂಡು ಮಧ್ಯ ಒಂದು ಬಲೂನ್ನ ಹಾಕ್ತಾ ಇದ್ದಾರೆ ನೋಡಿ. ಆ ಥರ ಶೇಪಲ್ಲಿ ಕಾಣಿಸುತ್ತೆ. ತುಂಬ ಈಸಿಯಾಗಿ, ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಾನೆ ಇರ್ತಾರೆ ಅವರು. ಸೊ ನೋಡಿ, ಎಷ್ಟು ಬೇಗನೆ ಆಗೋಯ್ತು. ನಾನು ಅವಾಗೇ ಹೇಳ್ದಂಗೆ ಮನೇಲಿ ಮಕ್ಕಳು ಇದ್ದಾರೆ ಅಂತಂದರೆ ವರ್ಷ ಬರ್ಡೇ ಮಾಡ್ತಾನೆ ಇರ್ತೀವಿ. ಸೊ ಒನ್ಸ್ ಇನ್ವೆಸ್ಟ್ಮೆಂಟ್ ಅಂತ ನೀವು ತೊಗೊಂಡು ಇಟ್ಕೊಂಡ್ರೆ ಡೆಫಿನೆಟಾಗಿ ಇದೆಲ್ಲ ಮಾಡ್ಬೋದು. ಸೊ ಭಾಗ್ಯ ಅವರ ಅಣ್ಣ ಮತ್ತು ಅವರ ಹಸ್ಬೆಂಡ್ ಎಲ್ಲರೂ ಸೇರಿಬಿಟ್ಟು ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಅವರು ಆನ್ಲೈನಲ್ಲಿ ತರಿಸಿದ್ರು. ನಿಮ್ಗೇನಾದರೂ ಲಿಂಕ್ಗಳು ಬೇಕು ಅಂತ ಹೇಳಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ಮೆಸೇಜ್ ಮಾಡಿ ತಿಳಿಸಿದರೆ. ನೋಡ್ತಾ ಇರ್ಬೋದು, ಬ್ಯಾಕ್ ಡ್ರಾಪ್ ಥರ ಏನೋ 2 ತರಿಸಿದ್ದಾರೆ, ರೆಡ್ ಕಲರ್ದು ಥೀಮಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ನಂದು ಇಲ್ಲಿ ಟೊಮೊಟೊಕಾಯಿ ಚಟ್ನಿ ಎಲ್ಲ ರೆಡಿ ಆಯಿತು. ನಿಜವಾಗ್ಲೂ ಈ ಚಳಿಗಾಲಕ್ಕೆ 1-2 ರೊಟ್ಟಿ ಇಟ್ಕೊಂಡು ಅದ್ರ ಮೇಲೆ ತಟ್ಟೆಗೆ ಹಾಕೋಬಾರ್ದು, ರೊಟ್ಟಿ ಮಧ್ಯ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪನೋ ಒಂದಷ್ಟು ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಅಂತೀರಾ. ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಇದು. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ, ಓಕೆನಾ?
ಸೊ ಇಲ್ಲಿ ಅಡುಗೆಗೆ ಆಲ್ರೆಡಿ ರಸಮ್ ಆಗಿದೆ, ನಂದು ಟೊಮೊಟೊಕಾಯಿ ಚಟ್ನಿ ಆಗಿದೆ, ಇಲ್ಲಿ ಬದನೆಕಾಯಿ ಎಣ್ಗಾಯಿ ಕೂಡ ರೆಡಿ ಆಗಿದೆ. ಸೊ ಇನ್ನೊಂದಷ್ಟು ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ಬಂದು ಸ್ವೀಟ್ಸ್ ಕೂಡ ರೆಡಿಯಾಗಿದೆ. ಒಂದಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಅದೇ ಹೇಳಿದ್ನಲ್ಲ, ಸರಿಯಾಗಿ ಅದು ಸ್ವಲ್ಪ ಹದ ವ್ಯತ್ಯಾಸ ಆಗಿತ್ತು, ಇನ್ನೆಲ್ಲ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಕೂಡ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ನೋಡ್ಬೋದು. ಸೂಪರಾಗಿರುತ್ತೆ ಇದು ರೆಸಿಪಿ, ತುಂಬ ಚೆನ್ನಾಗಾಗಿತ್ತು, ಕ್ರಿಸ್ಪಿಯಾಗಿ. ರೊಟ್ಟಿ ಕೂಡ ರೆಡಿಯಾಗಿದೆ. ಸೊ ಏನಕ್ಕಪ್ಪ ಇಷ್ಟೆಲ್ಲ ತಯಾರಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಭಾಗ್ಯ ಅವರ 2ನೇ ಮಗನ 1ನೇ ವರ್ಷದ ಬರ್ಡೇ ಇತ್ತು. ಸೊ ಹಾಗಾಗಿ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಯೂಶ್ವಲಿ ಎಲ್ಲ ಹೊರಗೆ ಇದ್ದದ್ದೇ ಅಲ್ವಾ, ಒಂಥರ ಡಿಫ್ರೆಂಟಾಗಿರುತ್ತೆ, ಜನರಿಗೂ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಮಾಡಿರೋದು. ನೋಡಿ ಡೆಕೋರೇಷನ್ ಎಷ್ಟು ಸೂಪರ್ವಾಗಿ ಬಂದಿದೆ. ನಾನು ಹೇಳ್ದಂಗೆ ಕಡಿಮೆ ಅಂದರೂ 6,000 to 7,000 ಕೇಳ್ತಾರೆ ಈ ಥರ ಡೆಕೋರೇಷನ್ಗೆ. ಸೊ ಸಿಂಪಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಅನ್ನಿಸ್ತು. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ವಿಡಿಯೋನ, ಪಕ್ಕದ ಮನೆ ಮಗುದು ಭಾಗ್ಯ ಅವರ 2ನೇ ಮಗಂದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಫಸ್ಟ್ ಟೈಮ್ ಅಂದ್ಕೊತೀನಿ ನಾನು ಈ ಥರ ಎಲ್ಲ ಅವ್ರ ಜೊತೆ ಎಲ್ಲ ಸೇರಿಕೊಂಡು. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಬೆಂಗಳೂರಲ್ಲಿ ಈ ಥರ ಕಡಿಮೆನೇ, ಊರುಗಳಲ್ಲಾದರೆ ಒಂಥರ ಬಾಂಡಿಂಗ್ ಇರುತ್ತೆ ಆ ಥರ ಎಲ್ಲ. ಬಟ್ ಇಲ್ಲೊಂಥರ ಚೆನ್ನಾಗಿದೆ, ಇದೊಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಮನೆಗೆ ಬಂದು ನಮಗೆ ಸ್ವಲ್ಪ ಬೆಳಗ್ಗೆನೇ ಬೇರೆ ಏನೋ ಕೆಲಸ ಇತ್ತು, ಹಂಗಾಗಿ ಆಚೆ ಹೋಗಿದ್ವಿ. ಬರೋಷ್ಟೊತ್ತಿಗೆ ಅವರು ಸ್ವೀಟ್ ಹೇಳಿದರು. ನಾನು ಆಲ್ರೆಡಿ ಅದು ಕಾಜಾ ಸ್ವೀಟ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇಲ್ಲಿ ಬಿಡಿ, ನೆಕ್ಸ್ಟ್ ಇನ್ನೊಂದ್ಸತಿ ಯಾವಾಗಾದರೂ ನಾನು ಮನೇಲಿದ್ದಾಗ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸೊ ಟೊಮೊಟೊಕಾಯಿ ಚಟ್ನಿ ಒಂದು ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಅವರೇ ಎಲ್ಲ ಅವರು ರಥಕ್ಕೆ ಎಲ್ಲ ಸೇರಿಕೊಂಡು ಮಾಡಿದ್ದಾರೆ. ಸೊ ನಾನು ಸ್ವಲ್ಪ ಬೇಗ ಬಂದಿದ್ದಿದ್ರೆ ಅದನ್ನು ಕೂಡ ಅವ್ರಿಗೆ ಐಡಿಯಾನೇ ಇರಲಿಲ್ಲ, ಪಾಪ ಯಾವತ್ತೂ ಮಾಡೇ ಇರಲಿಲ್ಲ ಅವರು. ಜಸ್ಟ್ ನಾನು ಹೇಳಿದ್ದಷ್ಟೇ ಇದು ಮಾಡ್ಕೊಂಡು ಮಾಡಿದರು. ಹಾಗಾಗಿ ಸ್ವಲ್ಪ ಪಾಕದಲ್ಲಿ ವ್ಯತ್ಯಾಸ ಆಗಿದೆ, ಬಟ್ ಟೇಸ್ಟ್ ಎಲ್ಲ ಸೂಪರಾಗಿ ಬಂದಿದೆ. ಸೊ ನಾನು ಕೂಡ ರೆಡಿಯಾಗಾಯಿತು, ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶಲ್ ಯಾವಾಗೂ ಇಷ್ಟೇ ನಾನು ಸಿಂಪಲ್ ಆಗಿರೋದು. ಇಯರಿಂಗ್ಸ್ ಮತ್ತು ಸರ ಎಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ ನಾನು ಯಾವಾಗೂ ಅಷ್ಟೇ. ಬಿಕಾಸ್ ಇದು ಕರಿಮಣಿ ಸರಕ್ಕೆ ಇದು ಓಲೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಮಾಮೂಲಿ ಸಿಂಪಲ್ಲಾಗೇ ಇರೋಕ್ಕೆ ಇಷ್ಟ ನನಗೆ. ಮ್ಯಾಚಿಂಗ್ ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಂದಿ ಒಂದು, ಲಿಪ್ಸ್ಟಿಕ್ ಒಂದು, ಮತ್ತು ಕ್ಲಿಪ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕಾಣಿಸ್ತಾ? ಕ್ಲಿಪ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇನ್ನೇನಿಲ್ಲ, ಹೋಗಿ ಪಾರ್ಟಿ ಅಟೆಂಡ್ ಮಾಡೋದು. ಅದನ್ನು ಕೂಡ ನಾನು ನಿಮ್ಮ ಜೊತೆ ಫೋನ್ ಎತ್ತಿ ಬರ್ತಾ ಇದ್ದೀನಿ. ನಾನು ಕೈ ನೋಯ್ತಾ ಪಾಪ ನನ್ನ ಹಸ್ಬೆಂಡ್ ಕೈಯಲ್ಲಿ ಫೋನ್ ಕೊಟ್ಟಿದ್ದೀನಿ. ಅವರು ಕೈ ನೋಯ್ತಾ ಕೆಳಗೆ ಬಗ್ಗಿಸ್ತಾ ಇದ್ದಾರೆ ಫೋನು. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ತುಂಬಾ ಸಪೋರ್ಟ್ ಮಾಡ್ತಾರೆ, ಒಂದು ಮೇಕಪ್ದಾಗಲಿ ಇದಕ್ಕೆ ಆಗಲಿ. ಬಟ್ ಕ್ಯಾಮ್ರಾ ಮುಂದೆ ಮಾತ್ರ ಬರಲ್ಲ, ನನ್ನನ್ನು ಮಾತ್ರ ತೋರಿಸ್ಬೇಡ ಹೇಳ್ತಿರ್ತಾರೆ. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಇವನು ನೋಡಿ ಬರ್ಡೇ ಬಾಯ್ ಎಷ್ಟು ಮುದ್ದಾಗಿದ್ದಾನೆ ಅಂತಂದರೆ, ಸುಮ್ಮನೆ ಇರುತ್ತೆ ಮಗು. ಅದನ್ನು ಜಾಸ್ತಿ ಎಲ್ಲ ಇದು ಮಾಡೋದೆಲ್ಲ ಶಾಂತ ಇರುತ್ತೆ. ಪ್ರಣವ್ಗಂತೂ ಸಿಕ್ಕಾಬಟ್ಟೆ ಇಷ್ಟ. ಅದು ನೋಡಿದಾಗೆಲ್ಲ ಹೇಳ್ತಿರ್ತಾನೆ, ಅಮ್ಮ ನಾವು ಪಾಪು ತೊಗೊಬರೋಣ ಅಂತ ಹೇಳ್ತಾ ಇರ್ತಾನೆ. ಸೊ ನಿಂತ್ಕೊಂಡು ಫೋಟೋ ಗಿಟ ಎಲ್ಲ ತರಿಸ್ಕೊಂಡು ನೋಡಿ ಕೂಲ್ ಎಳಿತಾ ಇದ್ದಾನೆ. ಅದಾದಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಕುತ್ಕೊಂಡು ಇವರು ಭಾಗ್ಯವರ ಫ್ರೆಂಡು, ಮತ್ತು ಇವರಿಬ್ಬರು ಭಾಗ್ಯವರ ಅತ್ತಿಗೆ. ಸೊ ಸೂಪರಾಗಿ ಫಂಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಊಟ ಮಾಡಿಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಥದ್ದೇ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆನಾ?